ಸ್ನೇಹಿತರೆ ನಮಸ್ಕಾರ. ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ನಾನು ಸೋಮಶೇಖರ್ ಪಡುಕೆರೆ. ಕ್ರೀಡಾ ಜಗತ್ತಿನ ಕುತೂಹಲದ ಕಥೆಗಳನ್ನು ವೀಕ್ಷಕರಿಗೆ ತಿಳಿಸಬೇಕೆಂಬಂಥ ಚಿಕ್ಕ ಹಂಬಲದೊಂದಿಗೆ ಇವತ್ತು ಎರಡನೇ ಕತೆ ನಿಮ್ಮ ಮುಂದೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಬನಹಟ್ಟಿ ಗ್ರಾಮದ ಪ್ರಾಥಮಿಕ ಶಾಲೆ. ಆ ಶಾಲೆಗೆ ಶಿವಾನಂದ ಎನ್ನುವ ಬಾಲಕ ಊರಿನ ಹೊರವಲಯದಿಂದ ಬರ್ತಾ ಇದ್ದ. ಬರುತ್ತಿರಬೇಕಾದ್ರೆ ಆತನಿಗೆ ಸರಿಯಾದ ಸೂಕ್ತವಾದ ಸಮಯಕ್ಕೆ ಶಾಲೆಯನ್ನು ತಲುಪಲಾಗ್ತಾ ಇಲ್ಲ. ಯಾಕಂತ ಹೇಳಿದರೆ ಬೀದಿಗಳಲ್ಲಿ ನಾಯಿಗಳ ಕಾಟ ಇದ್ದುದರಿಂದ ಆತ ತಡವಾಗಿ ಶಾಲೆಗೆ ಬರ್ತಿದ್ದ. ಯಾರಾದರೂ ದಾರಿಯಲ್ಲಿ ಬರೋರಿದ್ರೆ ಅವ್ರ ಜೊತೆ ಬರ್ತಾ ಇದ್ದ. ಇದು ಏನಾಗ್ತಿತ್ತು, ಶಾಲೆಗೆ ಬಂದಾಗ ಶಿಕ್ಷೆಗೆ ಗುರಿಯಾಗೋದು ಸಹಜವಾಗ್ತಿತ್ತು. ಶಿಕ್ಷೆ ಅಂತ ಹೇಳಿದ್ರೆ ಶಾಲೆಯಲ್ಲಿ ದೂರದ ಹಿರೇಹಳ್ಳಿ ಕೆರೆಯಿಂದ ನೀರನ್ನು ತರಬೇಕಾಗಿತ್ತು. ನೀರನ್ನು ತಂದು ಕುಡಿಯುವ ಟ್ಯಾಂಕಿಗೋ ಅಥವಾ ಗಿಡಕ್ಕೆ ಇವುಗಳನ್ನೆಲ್ಲ ಹಾಕಬೇಕಾಗಿತ್ತು. ಆತ ಶಿವಾನಂದ ಪರ್ಮನೆಂಟ್ ವ್ಯಕ್ತಿ ಆಗ್ತಿದ್ದ ಇದಕ್ಕೆ. ಯಾಕಂತ ಹೇಳಿದ್ರೆ ಅವನು ದೂರಿಂದ ಬರಬೇಕಾಗ್ತು. ಒಂದಿನ ಶಿವಾನಂದ ತನ್ನ ಗುರುಗಳಲ್ಲಿ ವಿನಂತಿ ಮಾಡಿಕೊಳ್ತಾನೆ, ಸರ್ ನಾನು ಶಾಲೆಯಲ್ಲೇ ಮಲಗ್ತೀನಿ, ನನಗೆ ದಿನವೂ ತಡವಾಗಿ ಬಂದು ಶಿಕ್ಷೆಗೆ ಗುರಿಯಾಗಿ ಚೆನ್ನಾಗುತ್ತೆ, ನಾನು ನೀರು ಬೇಕಾದ್ರೆ ಹಾಕ್ತೀನಿ ಶಾಲೆಗೆ, ಬಟ್ ಇಲ್ಲೆಲ್ಲಾದರೂ ಒಂದು ಕಡೆ ಮಲಗಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ. ಗುರುಗಳಿಗೆ ಆ ವಿದ್ಯಾರ್ಥಿಯ ಸಮಸ್ಯೆ ಅರ್ಥ ಆಗ್ತದೆ. ತುಂಬ ಚುರುಕಾಗಿದ್ದ, ಓಡಾಡ್ಕೊಂಡಿದ್ದ, ಶಾಲೆಯಲ್ಲಿ ಆ್ಯಕ್ಟಿವ್ ಆಗಿದ್ದ. ಸೊ ಇನ್ನೊಬ್ಬ ಹುಡುಗನನ್ನು ಅದಕ್ಕೆ ತಯಾರು ಮಾಡಿ, ನೀವಿಬ್ಬರು ಇಲ್ಲೇ ಶಾಲೆಯ ಒಂದು ಬದಿಯಲ್ಲಿ ಮಲಗಿ ಅಂತ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಶಿವಾನಂದ್ ಅತ್ಯಂತ ಚುರುಕಿನ ಆಟಗಾರ, ಚುರುಕಿನ ವಿದ್ಯಾರ್ಥಿ. ಖೋಖೋದಲ್ಲಿ ಆತನನ್ನು ಹಿಡಿಲಿಕ್ಕೆ ಆಗ್ತಿರಲಿಲ್ಲ. ಆಟದಲ್ಲಿ ಇತರ ಕ್ರೀಡಾ ಚಟುವಟಿಕೆಗಳಲ್ಲೂ ಕೂಡ ಆತ ಮಿಂಚಿನ ವಿದ್ಯಾರ್ಥಿಯಾಗಿದ್ದ. ಒಮ್ಮೆ ಬನವಾಸಿಯಲ್ಲಿ ಶಾಲಾ ತಾಲೂಕು ಮಟ್ಟದ್ದೋ ಯಾವುದೋ ಕ್ರೀಡಾಕೂಟ ನಡೀತಾ ಇತ್ತು. ಈ ನರಗುಂದದ ಈ ಶಾಲೆ, ಬನಹಟ್ಟಿಯ ಶಾಲೆಯ ಮಕ್ಕಳು ಎಲ್ಲ ವಿಭಾಗಗಳಲ್ಲಿಯೂ ಸೋತಿದ್ದರು. ದೈಹಿಕ ಶಿಕ್ಷಕರಿಗೆ ಬಹಳ ಬೇಸರ ಆಗಿತ್ತು. ಆವಾಗ ಅವರು ಒಂದು ಸಂಘಟಕರಲ್ಲಿ ವಿನಂತಿ ಮಾಡಿಕೊಳ್ತಾರೆ, ಶಿವಾನಂದನ್ನು ಓಡಿಸಿದರೆ ತಮಗೇನಾದರೂ ಪದಕ ಸಿಗ್ಬೋದು ಎಂಬ ಆಸೆಯಿಂದ ಸಂಘಟಕರಲ್ಲಿ ವಿನಂತಿ ಮಾಡಿಕೊಳ್ತಾರೆ. ಸರ್, ನಮ್ಮ ಹುಡುಗನನ್ನು 800 ಮತ್ತು 400 ಮೀಟ್ರಲ್ಲಿ ನಾವು ಓಡಿಸ್ಲಿಕ್ಕೆ ಶಿಫಾರಸು ಮಾಡ್ತಾಯಿದ್ದೆ, ಒಂದು ಸ್ಪರ್ಧೆ ಮಾಡ್ತಾನೆ. ಆಯಿತು, ಮಾಡಲಿ ಅಂತ ಹೇಳ್ತಾರೆ. ಶಿವಾನಂದ 2 ವಿಭಾಗಗಳಲ್ಲಿ ಚಿನ್ನದ ಪದಕವನ್ನು ಗೆಲ್ತಾನೆ. ತಲೆ ತಗ್ಗಿಸಿಕೊಂಡಿದ್ದ ದೈಹಿಕ ಶಿಕ್ಷಕರು ತಲೆ ಎತ್ತಿ ಸಂಭ್ರಮದಿಂದ ಶಿವಾನಂದನ ತಬ್ಬಿಕೊಳ್ತಾರೆ. ಅಂದು ಗೆದ್ದ ಶಿವಾನಂದ ಮತ್ತೆ ಹಿಂದಿರುಗಿ ನೋಡಲೇ ಇಲ್ಲ. ದಿನವೂ ಶಾಲೆಗೆ ನೀರನ್ನು, ಹಿರೇಹಳ್ಳಿ ಕೆರೆಯಿಂದ ನೀರನ್ನು ತಂದು ಗಿಡಗಳಿಗೆ ಸಿಂಪಡಿಸ್ತಾ ಆ ಸವಾಲನ್ನೇ ಸಾಧನೆಯ ಮೆಟ್ಟುಗಳನ್ನಾಗಿ ಸ್ವೀಕರಿಸಿ ಬರುವಾಗ ನಿಧಾನವಾಗಿ ಬರ್ತಿದ್ದ. ಕೆರೆಗೆ ವಾಪಸ್ ಓಡುವಾಗ ಅತ್ಯಂತ ವೇಗವಾಗಿ ಓಡ್ತಿದ್ದ. ಈ ವೇಗದ ಓಟ ಶಿವಾನಂದಿಗೆ 26 ಚಿನ್ನದ ಪದಕಗಳನ್ನು ತಂದುಕೊಟ್ಟಿದ್ದು, ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ. ಮಾತ್ರವಲ್ಲ, ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಕೂಡ 5000 ಮೀಟರ್ ಓಟದಲ್ಲಿ ಪದಕವನ್ನು ಗೆದ್ದು ದೇಶಕ್ಕೆ ಕೀರ್ತಿಯನ್ನು ತರ್ತಾರೆ ಶಿವಾನಂದ್. ಅಷ್ಟೇ ಅಲ್ಲದೆ ಇವಾಗ ರೈಲ್ವೆಯಲ್ಲಿ ಪ್ರಧಾನ ಅಥ್ಲೆಟಿಕ್ ಕೋಚ್ ಆಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಸ್ನೇಹಿತರೆ, ಬದುಕಿನಲ್ಲಿ ನಮಗೆ ಚಿಕ್ಕ ಪ್ರಾಯದಲ್ಲಿ ನಮಗೆ ಸಿಕ್ಕಿದಂಥ ಸಮಸ್ಯೆಗಳು, ನಮಗೆ ಎದುರಾದ ಸಮಸ್ಯೆಗಳನ್ನು ನಾವು ಸವಾಲುಗಳಾಗಿ ಕನ್ವರ್ಟ್ ಮಾಡಿದರೆ ಬದುಕಿನಲ್ಲಿ ಯಶಸ್ಸನ್ನು ಕಂಡುಕೊಳ್ಬೋದು. ಗ್ರಾಮೀಣ ಪ್ರದೇಶದಿಂದ ಬರುವಂಥ ಕ್ರೀಡಾಪಟುಗಳ ಬದುಕು ಅಷ್ಟು ಸುಲಭವಾಗಿರೋದಿಲ್ಲ. ನಗರದಲ್ಲಿ ಬೆಳೆದಂತೆ ಸುಖಕರವಾಗಿರುವುದಿಲ್ಲ. ಅವರಲ್ಲಿ ಕಠಿಣ ಶ್ರಮ ಇರ್ತದೆ. ಅವರ ಹಿಂದೆ ಕಷ್ಟದ ಬದುಕಿನ ಕಥೆಗಳಿರ್ತವೆ. ಅವರನ್ನು ಅರಿತುಕೊಂಡಲ್ಲಿ ಮಾತ್ರ ಅವರಿಂದ ಪದಕಗಳನ್ನು ಗೆಲ್ಲಲು ಸಾಧ್ಯವಾಗ್ತದೆ. ಪ್ರಾಥಮಿಕ ಶಾಲೆಯಲ್ಲಿ ಆರಂಭಗೊಂಡ ಈ ಓಟ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ತಲುಪಿತು. ಶಿವಾನಂದ ಅವರಿಗೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ
ಗೌರವಿಸಿತು. ನೂರಾರು ಕ್ರೀಡಾಪಟುಗಳು ಜಾಗತಿಕ ಮಟ್ಟದಲ್ಲಿ ಮಿಂಚಲು ಆನಂತರ ಶಿವಾನಂದ್ ನೆರವಾದರು. ಇವತ್ತಿಗೂ ರೈಲ್ವೆಯಲ್ಲಿ ಪ್ರಧಾನ ಕೋಚ್ ಆಗಿ ನಿರ್ವಹಿಸುತ್ತಿದ್ದಾರೆ. ಶಿವಾನಂದ್ ಅವರಿಗೆ ಮುಂದಿನ ಬದುಕಿನಲ್ಲಿ ಕೂಡ ಯಶಸ್ಸು ಸಿಗಲಿ, ಅವರ ಓಟ ಇತರರಿಗೆ ಮಾದರಿಯಾಗಲಿ ಎಂಬುದೇ ಹಾರೈಕೆ. ಸ್ನೇಹಿತರೆ ನಮಸ್ಕಾರ. ಸ್ಪೋರ್ಟ್ಸ್ ಮೇಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿತ್ಯವೂ ಕೂಡ ಈ ರೀತಿಯ ಸ್ಫೂರ್ತಿದಾಯಕ ಕಥೆಗಳು ನಿಮ್ಮ ಮುಂದೆ ಹೇಳ್ತಾ ಇರ್ತೀನಿ. ಪ್ರೋತ್ಸಾಹಿಸಿ. ಧನ್ಯವಾದಗಳು.